ಧನು ರಾಶಿ ಜುಲೈ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ಜುಲೈ ಬೇಡಿಕೆಯ ಆದರೆ ಪ್ರಬುದ್ಧಗೊಳಿಸುವ ತಿಂಗಳಾಗಿದ್ದು ಮನೆ ಮತ್ತು ಅಂತರಂಗದ ಶಾಂತಿಯ ಮೇಲೆ ಕೇಂದ್ರಿತವಾಗಿದೆ. ಶನಿ ನಿಮ್ಮ 4ನೇ ಮನೆಯಲ್ಲಿ ಕುಳಿತಿದ್ದು ಕಂಟಕ ಶನಿ ಹಂತ, ಕುಟುಂಬ, ಆಸ್ತಿ ಮತ್ತು ಭಾವನಾತ್ಮಕ ತೃಪ್ತಿಯ ಮೇಲೆ ಒತ್ತಡ ಹೇರುತ್ತದೆ. ಮನೆಯ ಜವಾಬ್ದಾರಿಗಳು ಭಾರವಾಗಿ ಭಾಸವಾಗುತ್ತವೆ ಮತ್ತು ಹೃದಯ ಚಡಪಡಿಸಬಹುದು. ರವಿ ನಿಮ್ಮ 8ನೇ ಮನೆಯಲ್ಲಿದ್ದು ನಿಮ್ಮ ಸಾಮಾನ್ಯ ಚೈತನ್ಯವನ್ನು ಕುಗ್ಗಿಸಿ ಕೆಲವು ಅಡೆತಡೆಗಳನ್ನು ಎಸೆಯುತ್ತದೆ. ಆದ್ದರಿಂದ ಇದು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಂಡು ಅತಿಯಾಗಿ ಮುಂದೆ ಹೋಗದಿರುವ ಕಾಲ. ಒಳ್ಳೆಯ ಸುದ್ದಿ ಇದರ ಜೊತೆಗೇ ಸಾಗುತ್ತದೆ. ಶುಕ್ರ ನಿಮ್ಮ ಅದೃಷ್ಟ ಮತ್ತು ಪ್ರೀತಿಯ ಮನೆಯನ್ನು ಆಶೀರ್ವದಿಸುತ್ತದೆ. ಕುಜ ಸ್ಪರ್ಧೆಯನ್ನು ಮೆಟ್ಟಿನಿಲ್ಲಲು ಮತ್ತು ಸಾಲಗಳನ್ನು ತೀರಿಸಲು ಹೋರಾಟದ ಬಲವನ್ನು ನೀಡುತ್ತದೆ. ಮತ್ತು ನಿಮ್ಮ 3ನೇ ಮನೆಯಲ್ಲಿನ ಧೈರ್ಯಶಾಲಿ ಪ್ರಭಾವ ನಿಮ್ಮ ಧೈರ್ಯ ಮತ್ತು ಧ್ವನಿಯನ್ನು ಎತ್ತುತ್ತದೆ. ಮನೆಯ ವಿಷಯಗಳನ್ನು ತಾಳ್ಮೆಯಿಂದ ನಿಭಾಯಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ ಈ ಪರೀಕ್ಷೆಯ ಮೂಲಕ ನೀವು ಬಲಶಾಲಿಯಾಗುತ್ತೀರಿ. ವೃತ್ತಿ ಮತ್ತು ಕೆಲಸ ಮಿಶ್ರಿತ ಮತ್ತು ಸ್ಥಿರವಾಗಿಡುವುದೇ ಉತ್ತಮ. ಪ್ರತಿಸ್ಪರ್ಧಿಗಳನ್ನು ಮೀರಿಸಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮಲ್ಲಿ ನಿಜವಾದ ಚೈತನ್ಯವಿದೆ. ಆದರೆ ಆಧಾರವಾದ ವೇಗ ಕಡಿಮೆ ಇರುವುದರಿಂದ ದೊಡ್ಡ ಅಪಾಯಗಳನ್ನು ಮತ್ತು ನಾಟಕೀಯ ನಡೆಗಳನ್ನು ತಪ್ಪಿಸಿ ಸಮಗ್ರಗೊಳಿಸಿ ನಿಮ್ಮ ನೆಲೆಯನ್ನು ಹಿಡಿದಿಟ್ಟುಕೊಳ್ಳಿ. 24ರ ನಂತರ ವಿಷಯಗಳು ಹೆಚ್ಚು ಮುಕ್ತವಾಗಿ ಹರಿಯುತ್ತವೆ. ಆರ್ಥಿಕ ಮತ್ತು ಸಂಪತ್ತು ಎಚ್ಚರಿಕೆಯಿಂದ ನಿರ್ವಹಿಸಿ. ಅನಿರೀಕ್ಷಿತ ವೆಚ್ಚಗಳು ಮೇಲೇಳಬಹುದು. ಆದರೂ ನಿಮ್ಮ ಹೋರಾಟದ ಚೈತನ್ಯ ಸಾಲಗಳನ್ನು ಮತ್ತು ವಿವಾದಗಳನ್ನು ನಿಮ್ಮ ಪರವಾಗಿ ತೀರಿಸಲು ಒಳ್ಳೆಯದು. ಊಹಾಪೋಹವನ್ನು ತಪ್ಪಿಸಿ ಒಂದು ಮೀಸಲು ಇಟ್ಟುಕೊಳ್ಳಿ ಮತ್ತು ಮನೆಯ ಖರ್ಚುಗಳನ್ನು ಬಿಗಿಗೊಳಿಸಿ. ಸಂಬಂಧಗಳು ಮತ್ತು ಕುಟುಂಬ ಮನೆ ಮತ್ತು ಕುಟುಂಬವೇ ಒತ್ತಡದ ಬಿಂದು. ಮನೆಯ ಕರ್ತವ್ಯಗಳೊಂದಿಗೆ ಮತ್ತು ಹಿರಿಯರು ಅಥವಾ ವಿಶೇಷವಾಗಿ ತಾಯಿಯೊಂದಿಗೆ ತಾಳ್ಮೆ ವಹಿಸಿ. ಇದಕ್ಕೆ ವಿರುದ್ಧವಾಗಿ ಪ್ರಣಯ ಮತ್ತು ದೂರದ ಅಥವಾ ಭಿನ್ನ ಸಂಸ್ಕೃತಿಯ ಬಂಧಗಳು ಮಧುರ ಮತ್ತು ಬೆಂಬಲದಾಯಕವಾಗಿವೆ. ಒತ್ತಡ ಅತ್ಯಂತ ಭಾರವಾಗಿರುವಲ್ಲಿ ಪ್ರೀತಿಯಿಂದ ಮುನ್ನಡೆಯಿರಿ. ಆರೋಗ್ಯ ಮತ್ತು ಚೈತನ್ಯ ಈ ತಿಂಗಳು ನಿಜವಾದ ಕಾಳಜಿ ಬೇಕು. ರವಿ ನಿಮ್ಮ 8ನೇ ಮನೆಯಲ್ಲಿರುವುದರಿಂದ ಚೈತನ್ಯ ಕುಗ್ಗುತ್ತದೆ ಮತ್ತು ಸಹಿಷ್ಣುತೆ ಕಡಿಮೆಯಾಗುತ್ತದೆ. ಆದ್ದರಿಂದ ಸರಿಯಾಗಿ ವಿಶ್ರಮಿಸಿ. ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ನಿಮ್ಮ ವೇಗವನ್ನು ನಿಯಂತ್ರಿಸಿ. ಸೌಮ್ಯ ನಿಯಮಿತ ದಿನಚರಿಗಳು ನಿಮ್ಮ ಶಕ್ತಿಯ ಸಂಗ್ರಹವನ್ನು ಮರುನಿರ್ಮಿಸುತ್ತವೆ. ಮನಸ್ಸು ಮತ್ತು ಆಧ್ಯಾತ್ಮಿಕತೆ ಹೃದಯದ ಭಾರವನ್ನು ಏರುತ್ತಿರುವ ಧೈರ್ಯ ಮತ್ತು ಶ್ರದ್ಧೆ ಸರಿದೂಗಿಸುತ್ತದೆ. ನಿಮ್ಮನ್ನು ವ್ಯಕ್ತಪಡಿಸಿಕೊಳ್ಳಿ. ಸಣ್ಣ ಧೈರ್ಯದ ಹೆಜ್ಜೆಗಳನ್ನು ಇಡಿ ಮತ್ತು ನಿಮ್ಮ ನಂಬಿಕೆಗಳು ಮತ್ತು ಒಳ್ಳೆಯ ಸಹವಾಸದ ಮೇಲೆ ಒರಗಿ. ಮನೆಯಲ್ಲಿನ ಶಾಂತ ಸಮಯ ಉದ್ದೇಶಪೂರ್ವಕವಾಗಿ ಶಾಂತಿಯಾಗಿಸಿದ ನಿಮಗೆ ಒಳ್ಳೆಯದು ಮಾಡುತ್ತದೆ. ವಾರ 1 ಜುಲೈ 1ರಿಂದ 7 ಜುಲೈ 1ರಿಂದ 2ರಂದು ನಿಮ್ಮ ರಾಶಿ ಬೆಳಗುತ್ತದೆ. ತಿಂಗಳ ಆರಂಭಕ್ಕೆ ವೈಯಕ್ತಿಕ ಸ್ಪರ್ಶ ನಿಧಾನವಾಗಿ ಸಾಗಿ ವಿಶ್ರಮಿಸಿ ಮತ್ತು ಮನೆಯ ವಿಷಯಗಳ ಕಡೆ ಗಮನ ಕೊಡಿ. ವಾರ 2 ಜುಲೈ 8ರಿಂದ 14 ಶಕ್ತಿಯನ್ನು ಉಳಿಸಿಕೊಳ್ಳಿ. ಹೊಸದನ್ನು ಆರಂಭಿಸುವುದಕ್ಕಿಂತ ವಿವಾದಗಳನ್ನು ಪರಿಹರಿಸಲು ಮತ್ತು ಬಾಕಿ ಕೆಲಸಗಳನ್ನು ಮುಗಿಸಲು ಒಳ್ಳೆಯದು. ವಾರ 3 ಜುಲೈ 15ರಿಂದ 21 ಅದೃಷ್ಟ ಮತ್ತು ಶ್ರದ್ಧೆ ಬೆಳಗುತ್ತವೆ. ಕಲಿಕೆ ಪ್ರಯಾಣ ಯೋಜನೆಗಳು ಅಥವಾ ಬೆಂಬಲದಾಯಕ ಸಂಬಂಧದೆಡೆಗೆ ವಾಲಿರಿ. ವಾರ 4 ಜುಲೈ 22ರಿಂದ 28 24ರ ನಂತರ ವಿಷಯಗಳು ಸುಗಮವಾಗುತ್ತವೆ. ಜುಲೈ 27ರಿಂದ 29ರಂದು ನಿಮ್ಮ ರಾಶಿ ಮತ್ತೆ ಚೈತನ್ಯಗೊಳ್ಳುತ್ತದೆ. ಇದನ್ನು ಒತ್ತಡಕ್ಕಲ್ಲ, ಸ್ಥಿರ ಪ್ರಗತಿಗೆ ಬಳಸಿ. ವಾರ 5 ಜುಲೈ 29ರಿಂದ 31 ನೆಲೆಗೊಳ್ಳುವ ಪುನಶ್ಚೇತನದ ಮುಕ್ತಾಯ. ಮನೆಯಲ್ಲಿ ಶಾಂತಿ ಮಾಡಿಕೊಂಡು ನಿಮ್ಮ ಶಕ್ತಿಯನ್ನು ಮರುನಿರ್ಮಿಸಿ. ಈಗ ನಿಮ್ಮ ಮನೆ ಮತ್ತು ಆರೋಗ್ಯವನ್ನು ತಾಳ್ಮೆಯಿಂದ ನೋಡಿಕೊಳ್ಳಿ. ಈ ಋತು ನೀವು ಮುಂದೆ ನಿಲ್ಲುವ ತಳಹದಿಯನ್ನು ಕಟ್ಟುತ್ತದೆ. ಸ್ಥಿರವಾದ ದೈನಂದಿನ ಅಭ್ಯಾಸ ಮತ್ತು ನಿಮ್ಮ ವಾಸಸ್ಥಳದ ಬಗ್ಗೆ ಕಾಳಜಿ ಶನಿಯ ಒತ್ತಡವನ್ನು ಎಲ್ಲಕ್ಕಿಂತ ಹೆಚ್ಚು ಸಡಿಲಗೊಳಿಸುತ್ತದೆ.